ನೀವು ಒಂದಷ್ಟು ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರಿ. ಹಾಗೇನೆ ನೆಗೆಟಿವ್ ಬಂದಿದೆ ಅಂತಾನು ಹೇಳ್ತಾ ಇದ್ರಿ. ಹೊರಗಡೆ ಬಂದ್ಮೇಲೆ ಮೋಕ್ಷಿತಾ ಅವ್ರ ಬಗ್ಗೆನೂ ಒಂದ್ ಸುದ್ದಿ ಕೇಳ್ಪಟ್ಟೆ ಅಂತ ಹಾ. ಹೇಳಿದ್ರಿ. ಚೈತ್ರಾ ಅವ್ರದ್ದು ಒಂದಷ್ಟು ಕೇಸ್‌ಗಳ ಬಗ್ಗೆ ಎಲ್ಲ ಹರಿದಾಡಿದ್ರು. ಚೈತ್ರಾ ಅವರು ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೇನೆ ಕೋರ್ಟ್‌ಗೆಲ್ಲಾನು ಅಟೆಂಡ್ ಮಾಡಿದ್ದುಂಟು. ಹ? ಹ್ಮ್. ಹೌದಾ? ಹೌದು. ಬಿಗ್ ಬಾಸ್ ಮನೇಲಿ ಇದ್ಕೊಂಡು. ಹೌದು. ಒಂದಿನ ಬಂದು ಕೋರ್ಟ್‌ಗೆ ಅಟೆಂಡ್ ಮಾಡಿ ಅದಾದ್ಮೇಲೆ ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಅವಾಗ ಇದೆಲ್ಲ ಹೇಗಿತ್ತು? ಅದನ್ನ ನೀವು ನೋಡಿದೀರಾ? ನಾವು ನೋಡಿದ್ದೀವಿ. ಓಹ್! ಸೊ ಮೊನ್ನೆ ಕೇಳಿದಾಗ್ಲೂನು ಏನೋ ಒಂದು ಅಟೆಂಡ್ ಮಾಡ್ಬೇಕಿತ್ತು. ಅದಕ್ಕೋಸ್ಕರ ಬಂದಿದ್ದೆ ಅಂತಾನೆ ಹೇಳಿದ್ರು ಅವ್ರು. ಹಾ. ಸೊ ಈ ತರ ಬಂದಾಗ ಮೋಕ್ಷಿತ್ ಅವ್ರು ನಿಮ್ ಜೊತೆ ಚೆನ್ನಾಗಿದ್ರು. ಬಿಕಾಸ್ ಯಾಕಂದ್ರೆ ನೀವು ಯಾವ್ದೋ ಒಂದು ವೆಬ್ ಸೀರೀಸ್ ಏನೋ ಮಾಡಿದ್ರಿ ಅವ್ರ ಹೌದೌದು. ಜೊತೆಗೆ. ಹೌದು. ಇವಾಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದಷ್ಟು ದಿನಗಳ ಕಾಲ ಅವ್ರ ಜೊತೆಯಲ್ಲಿ ಜರ್ನಿ ಮಾಡಿದ್ರಿ. ಈ ತರ ಒಂದು ಆರೋಪ ಬಂದಿದೆ ಅಂತ ಕೇಳಿದಾಗ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ? ನನಗೆ ನಿಜವಾಗ್ಲೂ ಶಾಕ್ ಅನಿಸ್ತು. ಫಸ್ಟ್ ನಾನು ಅದು ಸುಳ್ಳು ಅನ್ನೋ ಹ್ಮ್, ತರ ಇತ್ತು. ಹ್ಮ್, ಮತ್ತೆ ಹೌದು. ಆದ್ರೆ ಅವರು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಹ್ಮ್, ಅದಕ್ಕೆ ಖಂಡಿತವಾಗ್ಲೂ ಕ್ಲಾರಿಟಿ ಕೊಟ್ಟೇ ಕೊಡ್ತಾರೆ. ಹ್ಮ್, ಯಾಕಂದ್ರೆ ಅವರು ನಾನ್ ನೋಡಿರೋ ಪ್ರಕಾರ ಹ್ಮ್, ಏನ್ ಅನ್ಸಿದ್ದು ಅದನ್ನ ಹೇಳ್ತಾರೆ. ಮತ್ತೆ ಆ ಏನಾದ್ರು ಅಂದ್ರೆ ಈಗ ಆಟ ಆಡ್ಬೇಕಾದ್ರು ಏನೋ ತಪ್ಪಾಗಿದ್ರೆ ಅದನ್ನ ತಪ್ಪು ಅಂತ ಹ್ಮ್, ಒಪ್ಕೊಂಡು ಇದು ಸರಿನಾ ತಪ್ಪಾ ಅನ್ನೋ ತರ ಕೇಳ್ಬಿಟ್ಟು ಹ್ಮ್, ಆ ಮುಂದೆ ಹೋಗ್ತಾರೆ. ಆಮೇಲೆ ಏ ಒಂದಷ್ಟು ವಿಚಾರದಲ್ಲಿ ಈಗ ಆ ಎಣ್ಣೆ ಹ್ಮ್, ಹಚ್ಚಿ ಇದು ಆ ನಾವು ಹಲಗೆ ತುಂಡುಗಳನ್ನ ಹಾಕೋದಿದೆಯಲ್ಲ, ಹ್ಮ್, ಆವಾಗ್ಲೂ ಅಷ್ಟೇ. ಉಸ್ತುವಾರಿ ನೋಡಿರ್ಲಿಲ್ಲ ಹ್ಮ್, ಅವ್ರು ಎಣ್ಣೆ ದಾಟದೆ ಹೋಗಿದ್ದಾರೆ ಅಂತ. ಹ್ಮ್, ಅವರಾಗೆ ಬಂದ್ ಹೇಳ್ತಾರೆ, "ಆ ಹಲಗೆನ ತೆಗೀರಿ, ಹ್ಮ್, ಆ ನಾನು ಅದು ಫೌಲ್ ಮಾಡಿದ್ದೀನಿ" ಅಂತ. ಹ್ಮ್, ಅಂಥದ್ದು ತಪ್ಪಾದಾಗ ಒಪ್ಕೊಂಡಿರೋದು ಸಾಕಷ್ಟಿದೆ. ಹಾಗಾಗಿ ಇಂಥ ವಿಚಾರಗಳಲ್ಲಿ ಅವ್ರು ಏನು ಅನ್ನೋದನ್ನ ಕ್ಲಾರಿಟಿ ಹ್ಮ್. ಕೊಟ್ಟೇ ಕೊಡ್ತಾರೆ. ಅದನ್ನ ನಾನು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.